ಮಾನ್ಯ ಸಭಾಧ್ಯಕ್ಷರೇ, ಬೆಂಗಳೂರು ಅಭಿವೃದ್ಧಿ ಸರ್ಕಾರ ನಡೀತಿದೆ ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಆಯ್ತು ಸುರೇಶ್, ಮಾತಾಡ್ಬೇಕು ಅಂತ ಹೇಳ್ತಾ ಇದ್ರೆ ಅಲ್ರಿ ನಿಮ್ ಸರ್ಕಾರ ಆಯ್ತು, ಯಾರ್ಯಾರು ಏನೇನ್ ಮಾತಾಡಿದಾರೆ ಅಂತ ಹೇಳ್ಬೇಕಲ್ಲಪ್ಪ. ಓಕೆ ಅಲ್ಲ ನಾವ್ ಹೇಳ್ಬಾರ್ದು ಅಂದ್ರೆ ಹೇಳಿ. ಆಯ್ತು, ಟೈಮ್ ಆಯ್ತು, ಮುಗಿತಿರಲ್ಲ. ಇವತ್ತು ಅಲ್ಲಿದೆ ಈಗ ಅವ್ರು ಮಾತಾಡ್ತಾ ಇದಾರೆ. ಸುರ್ಜೇವಾಲ ಬಂದ್ರು, ಸುರ್ಜೇವಾಲ ಹೋದ್ರು, ಅವ್ರು ಇದು ಮಾತಾಡ್ತೀರಿ. ಶಾಸಕರು ಭೇಟಿ ಆಗ್ತೀವಿ. ಬರೀ ರಾಜ್ಯದಲ್ಲಿ ಆಡಳಿತ ಯಂತ್ರ ಸಂಪೂರ್ಣ ಕುಸಿದಿದೆ. ಬಡದು ಆದ್ರೆ ಏನು ಅದಕ್ಕೆ ಉತ್ತರ ಕೊಡಬೇಕು? ಯಾಕೆ ಇಲ್ಲಿ ಚರ್ಚೆ ಮಾಡಬೇಕು? ಅಹಮದ್ ಖಾನ್ ಕರೆದಿ ಸುಳ್ಳ ಸರ್? ಈ ಮನೆ ಸದಸ್ಯರು ನೀವು ಚರ್ಚೆ ಮಾಡುವ ರಾಜಕೀಯವಾಗಿ ಯಾಕೆ ಮಾತಾಡಬೇಕು? ನೀವು ಇದ್ದ ವಿಚಾರ ಹೇಳ್ಬೇಕಲ್ಲ, ನಿಮ್ಗೆ ಏನ್ ಸಮಸ್ಯೆ ಅದನ್ನ ಹೇಳ್ಬೇಕು. ನಂಬರ್ 1 ಶಾಸಕರು ಅಂತ ಹೇಳಿದ್ರೆ ಅವನೇ ದೊಡ್ಡ ಮನುಷ್ಯ ಅಂತ ಹೇಳಿದ್ರೆ ನೀವು ಸುಳ್ಳಾಗಿದ್ರೆ ಆಯ್ತು, ಅದು ಇಲ್ಲಿ ಯಾಕೆ ನಮ್ಗೆ ಯಾಕೆ ಚರ್ಚೆ? ಈಗ ನಿಮ್ಗೆ ನಿಮ್ಮ ಅಭಿವೃದ್ಧಿ ಆಗ್ಬೇಕು, ಎಲ್ಲ ಸಮಸ್ಯೆ ಇದೆ. ಈ ಸಮಸ್ಯೆ ನಿಮ್ಗೆ ಇರುವಂತದ್ದು ಹೇಳಿಕೆ ಆಯ್ತು, ಊರ ಸಮಸ್ಯೆ ಬಗ್ಗೆ ಹೇಳಿ. ಈಗ ಪ್ರಸ್ತಾಪ ಮಾಡಿದೆ ಸರ್. ರಾಜು ಕಾಗೆ ಅವರು ತಿರ್ಗಾ ಅವರು BR ಪಾಟೀಲ್ ಹೇಳಿದ್ಮೇಲೆ ರಾಜು ಕಾಗೆ ಅವರು ಒಂದು ಹೇಳಿಕೆ ಕೊಡ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, BR ಪಾಟೀಲ್ ಹೇಳಿದ್ದು ಸರಿ ಇದೆ. ಬೆಂಗಳೂರು ಬಗ್ಗೆ ರಾಜ್ಯದಲ್ಲಿ ಆಡಳಿತ ಸಂಪೂರ್ಣ ಕುಸಿದಿದೆ. ಪೂಜೆ ಮಾಡಿಸಿ 1 ವರ್ಷ ಕಳೆದ್ರು ಕಾಮಗಾರಿ ಶುರು ಆಗಿಲ್ಲ. ಯಾಕೆ ಶುರು ಆಗಿಲ್ಲ ಎಂದು ಜನರು ಕೇಳ್ತಾವ್ರೆ. ಏನ್ ಉತ್ತರ ಕೊಡಬೇಕು ಎಂದು ವರದಿಗಾರರ ಮುಂದೆ ಹೇಳ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ಇದು ಮುಗಿಬೇಕಲ್ಲ. ಈಗ ಇದು ಮೊದಲನೇ ಬಾರಿ ಆರೋಪ ಅಲ್ಲ. ಇದೇ ಹಿಂದೆ ರಾಜು ಕಾಗೆ ಅವರು ಹೇಳ್ತಾರೆ ರೈತ ವಿರೋಧಿ ಸರ್ಕಾರ ಇದು ಅಂತ ಹೇಳ್ತಾರೆ. ಅವ್ರನ್ನ ಕರೆದು ಮಾತಾಡ್ತೀನಿ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ. ಇದು ನಾವು ಟೀಕೆ ಮಾಡ್ತಿರೋದಲ್ಲ. ವಿರೋಧ ಪಕ್ಷವಾಗಿ ಅಶೋಕ್ ಅವರಾಗಲಿ, ನಾವು ವಿರೋಧ ಪಕ್ಷದ ಶಾಸಕರಾಗಲಿ ಟೀಕೆ ಮಾಡ್ತಿಲ್ಲ. ಸರ್ಕಾರ ಹೇಗೆ ನಡೀತಿದೆ 2 ವರ್ಷದಿಂದ ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗೆ ತರ್ತಾ ಇದ್ದೇವೆ. ನಾವು ಹೇಳ್ತಿಲ್ಲ ಅಭಿವೃದ್ಧಿಗೆ ಹಣ ಕೊಟ್ಟಿಲ್ಲ ಅಂತ ಹೇಳಿ. ಇದನ್ನ ಹೇಳ್ತಾ ಇರೋರು ಯಾರು? ರಾಜು ಕಾಗೆ ಅವರು ಹೇಳ್ತಾವ್ರೆ. ಮಾನ್ಯ ಸಭಾಧ್ಯಕ್ಷರೇ, ಪಾಟೀಲ್ರು ಹೇಳ್ತಿದ್ದಾರೆ. ಆಮೇಲೆ ಮೊಳಕಾಲ್ಮೂರು ಶಾಸಕರು ಹೇಳ್ತಾರೆ. ಯಾರೋ NY ಗೋಪಾಲ್ ಕೃಷ್ಣ ಅವರು ಬಹಳ ಹಿರಿಯ ಶಾಸಕರು, ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು. ಅವ್ರು ಹೇಳ್ತಾರೆ, ನನಗೆ ಕಳೆದ 2 ವರ್ಷಗಳಲ್ಲಿ ಒಂದು ರಸ್ತೆ ಮಾಡಿಸಲು ಆಗಿಲ್ಲ, ಒಂದು ರಸ್ತೆಗೆ ಡಾಂಬರ್ ಹಾಕಿಸಲು ಆಗಿಲ್ಲ, ಒಂದು ಮನೆ ಕೊಡಿಸಲು ಆಗಿಲ್ಲ ಅಂತಾರೆ. ಹಾಗಾದ್ರೆ ಅವ್ರು ಸುಳ್ಳು ಹೇಳ್ತಾರ? ಇದು ಸರ್ಕಾರದ ಸ್ಥಿತಿ ಮಾತ್ರ ಅಲ್ಲ, ಇದು ಎಲ್ಲರ ಸ್ಥಿತಿ ಕೂಡ. ಅವರೊಬ್ಬರದೇ ಸ್ಥಿತಿ ಅಲ್ಲ, ನಮ್ಮೆಲ್ಲರ ಸ್ಥಿತಿ ಇದೇ ತರ ಇದೆ. ನಾನು ಹೇಳಿರೋದಲ್ಲ, ಗೋಪಾಲ್ ಕೃಷ್ಣ ಅವರು ಹೇಳಿರೋ ಅಂಥದ್ದು. ಮಾನ್ಯ ಸಭಾಧ್ಯಕ್ಷರೇ, ಜಮೀರ್ ಅಹಮದ್ ಖಾನ್ಗೆ ರಾಜೀನಾಮೆ ಕೊಡಬೇಕು ಅಂತೇಳಿ ನಮ್ಮ ಎಲ್ಲಿ ಇವರಿಲ್ಲ, ಕಾಣಿಸ್ತಾ ಇಲ್ಲ ಶಾಸಕರು, ಬೇಳೂರು ಗೋಪಾಲ್, ಮಾನ್ಯ ಸಭಾಧ್ಯಕ್ಷ ಎಲ್ಲ ಹಿರಿಯ ಶಾಸಕರುಗಳು ಹೇಳಿಕೆ ಕೊಟ್ಟರು. ಈ ಸರ್ಕಾರ ಟೈಮ್ ಉಂಟು ಅದರಲ್ಲಿ ಚರ್ಚೆ. ರಮೇಶ್ ಜಾರಕಿಹೊಳಿ ಅವರು ಸಮಯಾವಕಾಶ, ಊರ ಸಮಸ್ಯೆ ಬೇರೆ ಜನಕ್ಕೆ ಆಯ್ತು. ಮಾನ್ಯ ಸಭಾಧ್ಯಕ್ಷರೇ, ರೂಲಿಂಗ್ ಪಾರ್ಟಿ ಇರುವಂತರು ಸಿದ್ದರಾಮಯ್ಯನ ಆತ್ಮೀಯರು ಮತ್ತೆ ಅವರ ಜೊತೆ ಸಂಘಟನೆಯಲ್ಲಿ ಇದ್ದಂತವರು, ಜೊತೆಯಲ್ಲಿ ಕೆಲಸ ಮಾಡಿದಂತೆ ಹಿರಿಯ ಶಾಸಕರ ಸ್ಟೇಟ್ಮೆಂಟ್ಗಳಿದ್ದು. ಅಂದ್ರೆ ಅಭಿವೃದ್ಧಿಗೆ ಹಣ ಕೊಟ್ಟಿಲ್ಲ ಅಂತ ಹೇಳಿ. ಆದ್ರೆ ಸರ್ಕಾರ ಏನಾಗಬೇಕು? ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿ ಮುಖ್ಯಮಂತ್ರಿ ಮಾಡಕ್ಕೆ ಸುರೇಶ್ ಗೌಡ್ರ ನಿಮ್ಮ ಪಕ್ಷದ ಅಧ್ಯಕ್ಷ ಮೇಲೆ ಗೋಪಾಲ್ ಕೃಷ್ಣ ಅವರು ಹೇಳ್ತಾರೆ, ನಾನು ನನ್ನ ಕ್ಷೇತ್ರಕ್ಕೆ ಹೋಗಿ ಸ್ಥಿತಿಯಲ್ಲಿಲ್ಲ. ಪರಿಸ್ಥಿತಿ ಬಂದಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಈ ಪರಿಸ್ಥಿತಿ ಬಂದಿದೆ. ಜಮೀರ್ ಅಹಮದ್ ಖಾನ್ಗೆ ರಾಜೀನಾಮೆ ಕೇಳ್ತಾರೆ. ಬೇಳೂರು ಗೋಪಾಲ್ ಕೃಷ್ಣ ಅವರು ಮನೆ ಹಂಚಿಕೆ ವಿಚಾರದಲ್ಲಿ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಿರುವುದರಿಂದ ವಸತಿ ಸಚಿವರು ರಾಜೀನಾಮೆ ಕೊಡಬೇಕು ಅಂತಾರೆ. ಅವರು ಕಾಂಗ್ರೆಸ್ ಶಾಸಕರೇ? ಕಾಂಗ್ರೆಸ್ ಶಾಸಕರು ತಾನೇ ಅವರು? ಯಾವ್ದ್ರ ಬಗ್ಗೆ ಇದೆ?
ಯಾರು ಯಾವ ಹೇಳಿಕೆ ನೀವು ಅಭಿವೃದ್ಧಿ ಬಗ್ಗೆ ಯಾರು ಮಾತಾಡೋದು ಬಿಜೆಪಿ ಶಾಸಕರು ಶಾಸಕರು ಬೇರೆ ಬೇರೆ ತರ ಚರ್ಚೆ ಇದೆ. ನಮ್ಮ ಪಾರ್ಟಿ ನಮ್ಮ ಕೇಳಿ ಹೇಳಿ ನಾವು ಮಾಡ್ತೇವೆ. ನಮ್ಮ ಸರ್ಕಾರ ಸಚಿವರು ಟೀಕೆ ಮಾಡಿದ್ದಾರೆ. ಇವರೆಲ್ಲ ಬಹಿರಂಗವಾಗಿ ಮಾತಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ದೊಡ್ಡ ದೊಡ್ಡ ನಾಯಕರುಗಳು ಬಹಿರಂಗವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಮಾತಾಡಿದ್ದಾರೆ ಸಚಿವರ ಬಗ್ಗೆ, ಶಾಸಕರುಗಳು. ಆಯ್ತು. ಈಗ ಸಲಹೆಗಾರರು ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾರೆ, ನಿಮಗೆ ಅಕ್ಕಿ ಬೇಡ, ರಸ್ತೆ ಬೇಡ, ಮಾಡಿಸ್ಕೊಡೋದು ಅಂದ್ರೆ ಬಹಿರಂಗ ಸಭೆಯಲ್ಲಿ ಹೇಳ್ತಾರೆ, ನಿಮ್ಗೆ ಯಾವ ಭಾಗ್ಯಗಳು ಬೇಡ ಅಂದ್ರೆ ನಾನು ರಸ್ತೆ ಮಾಡ್ಕೊಡ್ತೀನಿ. ನಾವೇನು ಯಲಬುರ್ಗಿ ವಿಧಾನಸಭಾ ಕ್ಷೇತ್ರದ ಜನ ನಮಗೆ ಕೇಳಿದ್ರ ಭಾಗ್ಯನ ಅಂತ ಹೇಳ್ತಾರೆ. ಹಾಗಾದ್ರೆ ಏನರ್ಥ ಅದಕ್ಕೆ? ತಿರ್ಗಾ ಮಾಧ್ಯಮದವ್ರು ಕೇಳಿ ನನಗೆ ಗೊತ್ತಿಲ್ಲ ಅಂತಾರೆ. ಅವರೇ ಇನ್ನೊಂದು ಆರೋಪ ಮಾಡ್ತಾರೆ. ಬಸವರಾಜ ರಾಯರೆಡ್ಡಿ ಅವರು ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ, ನಮ್ಮ ಸರ್ಕಾರ ನಂಬರ್ 1 ಅಂತ ರಾಯರೆಡ್ಡಿ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಕೊಪ್ಪಳದಲ್ಲಿ. ಮಾನ್ಯ ಸಭಾಧ್ಯಕ್ಷರೇ, ರಾಯರೆಡ್ಡಿ ಅವರು ಕೊಪ್ಪಳದ ಅಧಿಕಾರಿಗಳ ಸಭೆ ಮಾತನಾಡ್ತಾ ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಎಂದು ಹೇಳ್ತಾರೆ ಅವರು. ಅಲ್ಲ, ಏನಿದು ಸರ್ಕಾರ ನಡೆಸ್ತಾರೆ? ಓಕೆ, 18 ಬಾರಿ ಬಡ್ಜೆಟ್ ಮಂಡಿಸಿದಂಥವ್ರು, ಒಬ್ಬ ಸಮಾಜವಾದಿಯ ಹಿನ್ನೆಲೆಯಲ್ಲಿ ಬಂದಂಥವ್ರು. ಈಗ ಇವತ್ತಿನ ಸರ್ಕಾರ ನಾನು ಹೇಳ್ತಿಲ್ಲ, ವಿರೋಧ ಪಕ್ಷ ನಮ್ಗೆ ಹಣ ಕೊಟ್ಟಿಲ್ಲ, ಅಭಿವೃದ್ಧಿ ಆಗಿಲ್ಲ ಅಂತೇಳಿ ಹೀನಾಮಾನ ಜಾಡಿಸ್ತಾವ್ರ ಅಲ್ಲಿ. ವಿರೋಧ ಪಕ್ಷ ಅವರೇ ಆಗ್ಬಿಟ್ಟಿದ್ದಾರೆ, ನಮ್ಗಿಂತ ಜೋರಾಗಿ ಅವರೇ ವಿರೋಧ ಪಕ್ಷವಾಗಿ ಮಾತಾಡ್ತಾ ಇದ್ದಾರೆ. ಸರ್ಕಾರ ಇದು ಸರ್ಕಾರ ಇದೆಯಾ? ಮಾನ್ಯ ಸಭಾಧ್ಯಕ್ಷರೇ,